ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಪಾಂಡವ ವೀರರೊಡನೆ ಭೀಷ್ಮರ ಘೋರ ಯುದ್ಧ ಮತ್ತು ಶ್ರೀಕೃಷ್ಣ ಚಾಟಿಯನ್ನು ತಗೊಂಡು ಭೀಷ್ಮರ ಕಡೆ ಓಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭೀಷ್ಮರು ಕಂಟಿನ್ಯೂಸ್ ಆಗಿ ಪಾಂಡವರ ಸೈನ್ಯದ ಮುಖ್ಯ ಯೋಧರನ್ನೆಲ್ಲ ಕೊಂದು ಹಾಕ್ತಾ ಇದ್ದಾರೆ. ಅರ್ಜುನ ಶಿಥಿಲನಾಗ್ಬಿಟ್ಟಿದ್ದಾನೆ. ಅದಕ್ಕೆ ಕೃಷ್ಣನಿಗೆ ಕೋಪ ಬರುತ್ತೆ. ಇವ್ರು ಹಿಂಗೆ ಎಲ್ಲರನ್ನು ಕೊಲ್ತಾ ಇದ್ದಾರಲ್ಲ ಅಂತ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ ಅವನಿಗೆ. ಅವನೇನು ಮಾಡ್ತಾನೆ, ತನ್ನ ರಥದಿಂದ ಎಗರಿ ಕಾಲ್ನಡಿಗೆಯಲ್ಲೇ ಚಾವಟಿಯನ್ನು ಹಿಡ್ಕೊಂಡು ಭೀಷ್ಮರ ಕಡೆ ಹೊರಡ್ತಾ ಇದ್ದಾನೆ. ಅದನ್ನು ನೋಡಿ ಭೀಷ್ಮರಿನ ಸತ್ರು ಅಂತಂದ್ಬಿಟ್ಟು ಎಲ್ಲ ಕಡೆ ಕೋಲಾಹಲ ಶುರುವಾಗುತ್ತೆ. ಶ್ರೀಕೃಷ್ಣ ರೇಷ್ಮೆಯ ಪೀತಾಂಬರವನ್ನು ಧರಿಸಿದ್ದ. ಅದರಿಂದ ಅವನು ನೀಲಮಣಿಯ ಹಾಗಿರುವಂಥ ಶ್ಯಾಮಸುಂದರ ಶರೀರ ಇದೆಯಲ್ಲ, ಅದು ವಿದ್ಯುನ್ಮತೆಯಿಂದ ಶೋಭಿತವಾದಂತಹ ಶ್ಯಾಮ ಮೇಘದ ಹಾಗೆ ಕಾಣಿಸ್ತಾ ಇತ್ತು. ಕಪ್ಪು ಬಣ್ಣದ ಮೇಘ ಇದ್ರೆ ಹೇಗೆ ಕಾಣಿಸ್ತಾ ಇತ್ತು ಆ ರೀತಿ ಅವನು ಕಾಣಿಸ್ತಾ ಇದ್ದ. ಸಿಂಹ ಯಾವ ರೀತಿ ಆನೆ ಮೇಲೆ ದಾಳಿ ಮಾಡುತ್ತೋ ಅದೇ ರೀತಿ ಅವನು ಗರ್ಜನೆ ಮಾಡ್ತಾ ಬಹಳ ವೇಗವಾಗಿ ಭೀಷ್ಮರ ಕಡೆ ಓಡ್ತಾನೆ. ಕಮಲ ನಯನನಾದಂತಹ ಭಗವಂತನಾದ ಶ್ರೀಕೃಷ್ಣ ತನ್ನ ಕಡೆಗೆ ಬರ್ತಾ ಇರೋದನ್ನು ನೋಡಿ ತನ್ನ ವಿಶಾಲ ಧನಸ್ಸನ್ನು ಏರಿಸ್ತಾರೆ. ಮತ್ತು ಸ್ವಲ್ಪನೂ ಕೂಡ ಗಾಬರಿ ಮಾಡಿಕೊಳ್ಳದೆ ಕೃಷ್ಣನಿಗೆ ಹೇಳ್ತಾರೆ, ಕಮಲಲೋಚನನೇ ಬನ್ನಿ, ದೇವನೇ ಬನ್ನಿ, ನಿಮಗೆ ನಮಸ್ಕಾರಗಳು. ಯದುಶ್ರೇಷ್ಠನೇ, ಖಂಡಿತವಾಗ್ಲೂ ಕೂಡ ಈ ದಿನ ಸಂಗ್ರಾಮದಲ್ಲಿ ನನ್ನನ್ನು ಬಂಧಿಸಿ ಯುದ್ಧ ಸ್ಥಳದಲ್ಲಿ ನಿಮ್ಮ ಕೈಯಿಂದ ಕೊಲ್ಲಲ್ಪಡೋದ್ರಿಂದ ನನಗೆಲ್ಲ ರೀತಿಯಲ್ಲೂ ಕೂಡ ಕಲ್ಯಾಣವೇ ಆಗುತ್ತೆ. ಅಂದರೆ ಭಗವಂತನೇ ಸ್ವಯಂ ನನ್ನನ್ನು ಕೊಲ್ತಾನೆ ಅಂತಂದರೆ, ಅವನ ಕೈಯಿಂದ ಸಾವು ಬರುತ್ತೆ ಅಂತಂದರೆ ಅದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಇನ್ನೇನಿದೆ ಅಂತ ಅವ್ರು ಯೋಚನೆ ಮಾಡಿ ಹೇಳ್ತಾ ಇದ್ದಾರೆ. ಇಲ್ಲಿ ಕೃಷ್ಣ ಯುದ್ಧ ಮಾಡಲ್ಲ ಅಂತ ಹೇಳಿರ್ತಾನೆ, ಅವನು ಒಂದು ಪ್ರತಿಜ್ಞೆಯನ್ನು ಮಾಡಿರ್ತಾನೆ. ಆದರೂ ಕೂಡ ಇಲ್ಲಿ ಅವರನ್ನು ಕೊಲ್ಲೋದಕ್ಕೆ ಕೈ ಎತ್ತಕ್ಕೆ ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರ ಅವರು ಬನ್ನಿ, ನನ್ನನ್ನು ಕೊಲ್ಲೋದ್ರಿಂದ ನನಗೆ ಒಳ್ಳೆಯದೇ ಆಗುತ್ತೆ. ಗೋವಿಂದ, ಈ ದಿನ ನೀನು ಯುದ್ಧ ಕ್ಷೇತ್ರಕ್ಕೆ ಇಳಿಯೋದ್ರಿಂದ ನಾನು 3 ಲೋಕಗಳಲ್ಲೂ ಕೂಡ ಸನ್ಮಾನಿತನಾಗ್ತೀನಿ. ನೀವು ಇಚ್ಛಾನುಸಾರ ನನ್ನ ಮೇಲೆ ಪ್ರಹಾರ ಮಾಡಿ, ನಾನಂತೂ ನಿಮ್ಮ ದಾಸ ಅಂತ ಹೇಳ್ತಾ ಇದ್ದಾರೆ. ಇದೇ ಸಮಯಕ್ಕೆ ಸರಿಯಾಗಿ ಅರ್ಜುನ ಏನು ಮಾಡ್ದ, ಹಿಂದುಗಡೆಯಿಂದ ಹೋಗಿ ಭಗವಂತನನ್ನು ತನ್ನ ಭುಜಗಳಿಂದ ಹಿಡ್ಕೊಳ್ತಾನೆ. ಆದರೂ ಕೂಡ ಅವನು ಅರ್ಜುನನನ್ನು ಎಳ್ಕೊಂಡು ಬಹಳ ವೇಗವಾಗಿ ಮುಂದೆ ಹೋಗ್ತಾ ಇದ್ದಾನೆ. ಅವನು ಹಿಡ್ಕೊಂಡಿದ್ರು, ಇವನು ನಡ್ಕೊಂಡು ಹೋಗ್ತಾ ಇದ್ದಾನೆ. ಅರ್ಜುನನನ್ನು ಎಳ್ಕೊಂಡೇ ಹೋಗ್ತಾ ಇದ್ದಾನೆ ಭಗವಂತ. ಅಂದರೆ ಅವನಿಗೆ ಅಷ್ಟು ಕೋಪ ಬಂದ್ಬಿಟ್ಟಿದೆ. ಆಗ ಅರ್ಜುನ ಹೇಗೋ ಅವನನ್ನು 10 ಹೆಜ್ಜೆ ಇಟ್ಕೊಂಡು ಹೋಗೋಷ್ಟರಲ್ಲಿ 2 ಕಾಲುಗಳನ್ನು ಹಿಡ್ಕೊಂಡ್ಬಿಡ್ತಾನೆ. ಮತ್ತು ಬಹಳ ಪ್ರೀತಿಯಿಂದ ಆ ಚರಣಗಳನ್ನು ಹಿಡ್ಕೊಂಡು ದೀನತೆಯಿಂದ ಹೇಳ್ತಾನೆ. ಅಂದರೆ ಒಂದು ದೈನ್ಯ ಭಾವದಿಂದ ಅವನನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ಮಹಾಬಾಹು ಹಿಂದಿರುಗಿ, ನೀವು ಮೊದಲು ಏನನ್ನು ಹೇಳಿದಿರೋ, ಅಂದರೆ ಏನು ಹೇಳಿರ್ತಾನವನು, ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿರ್ತಾನಲ್ಲ, ಅದನ್ನು ನೀವು ಸುಳ್ಳು ಮಾಡಬೇಡಿ. ನೀವೇನಾದರೂ ಹೀಗೆ ಮಾಡಿದ್ರೆ ಜನರು ನಿಮ್ಮನ್ನು ಮಿಥ್ಯಾವಾದಿ, ಅಂದರೆ ನೀನು ಸುಳ್ಳುಗಾರ ಅಂತ ಹೇಳ್ಬಿಡ್ತಾರೆ. ಇದೆಲ್ಲ ಭಾರ ನನ್ನ ಮೇಲಿರಲಿ ಬಿಡಿ, ನಾನು ಪಿತಾಮಹರನ್ನು ವಧಿಸ್ತೀನಿ. ಈ ಮಾತನ್ನು ನಾನು ಶಸ್ತ್ರದ, ಅಂದರೆ ಆ ಶಸ್ತ್ರಗಳಿರುತ್ತಲ್ಲ ಅದ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಸತ್ಯದ ಮೇಲೆ ಪುಣ್ಯದ ಶಪಥವನ್ನು ಮಾಡಿ ನಾನು ಹೇಳ್ತೀನಿ. ಅಂದರೆ ಇಲ್ಲಿ ನಾನು ಅವ್ರನ್ನ ಕೊಲ್ತಾ ಇಲ್ಲ ಅಂತ ನೀನು ಯುದ್ಧ ಮಾಡೋದಕ್ಕೆ ಹೋಗಬೇಡ, ನಾನೇ ಆ ಕೆಲಸವನ್ನು ಮಾಡ್ತೀನಿ, ಇದು ನಾನು ಶಪಥ ಮಾಡಿ ಹೇಳ್ತಾ ಇದ್ದೀನಿ ಅಂತ ಶಸ್ತ್ರದ ಮೇಲೆ, ಸತ್ಯದ ಮೇಲೆ, ಪುಣ್ಯದ ಮೇಲೆ ಶಪಥವನ್ನು ಮಾಡಿ ಹೇಳ್ತಾನೆ. ಅರ್ಜುನನ ಮಾತನ್ನು ಕೇಳಿ ಶ್ರೀಕೃಷ್ಣ ಏನನ್ನು ಹೇಳದೆ ಕೋಪದಿಂದಾನೆ ಮತ್ತೆ ಹೋಗಿ ರಥದಲ್ಲಿ ಕೂತ್ಕೊಳ್ತಾನೆ. ಅಂದರೆ ಸರಿಯಾಗಿ ಯುದ್ಧ ಮಾಡ್ತಾ ಇಲ್ಲ ಅರ್ಜುನ, ಅದಕ್ಕೆ ನಾನೇ ಅವನನ್ನು ಮುಗಿಸ್ಬಿಡ್ತೀನಿ. ಯಾಕೆಂದರೆ ಭಗವದ್ಗೀತೆ ಬೋಧನೆ ಮಾಡೋಕ್ಕೆ ಮುಂಚೆ ಅವನು ಏನು ಹೇಳಿರ್ತಾನೆ, ನಾನು ಆಲ್ರೆಡಿ ಅವರನ್ನೆಲ್ಲ ಕೊಂದು ಹಾಕಿದೆ, ನೀನು ನಿಮಿತ್ತ ಆಗಷ್ಟೇ, ನಿನಗೆ ಆ ಶ್ರೇಯಸ್ಸು ಬರಬೇಕು, ನನ್ನ ಭಕ್ತನಿಗೆ ಬರಬೇಕು ಅಂತ ನನ್ನ ಇಷ್ಟ. ಅಂದರೆ ಈಗಲೂ ಅವನು ಇನ್ನೂ ಸರಿಯಾದ ರೀತಿಯಲ್ಲಿ ಯುದ್ಧ ಮಾಡ್ತಾ ಇಲ್ಲ ಅನ್ನೋ ಕಾರಣದಿಂದ ತಾನೇ ಯುದ್ಧರಂಗಕ್ಕೆ ಇಳಿತಾನೆ. ಆದರೆ ಅರ್ಜುನನಿಗೆ ಗೊತ್ತಾಗುತ್ತೆ, ಆದ್ದರಿಂದ ನೀನೇನು ಮಾಡಬೇಡ, ನಿನ್ನ ಮಾತು ಮಿಥ್ಯೆ ಆಗಿಬಿಡುತ್ತೆ, ಅಂದರೆ ನೀನು ಹೇಳ್ದಂಗೆ ನಡ್ಕೊಂಡಿಲ್ಲ ಅನ್ನೋವಂಥದ್ದು ಬಂದ್ಬಿಡುತ್ತೆ, ನಾನು ಅವರನ್ನು ಯುದ್ಧದಲ್ಲಿ ಕೊಲ್ತೀನಿ ಅಂತ ನಾನು ಭಾಷೆ ಕೊಡ್ತೀನಿ ಅಂತ ಹೇಳ್ತಾನೆ. ಇದನ್ನು ಹೇಳಿದ್ಮೇಲೆ ಅವನು ಕೋಪ ಮಾಡ್ಕೊಂಡು ಮತ್ತೆ ಹೋಗಿ ವಾಪಸ್ ರಥದಲ್ಲಿ ಕೂತ್ಕೊಳ್ತಾನೆ. ಶಾಂತನು ನಂದನರಾದಂತಹ ಭೀಷ್ಮರು ಮತ್ತೆ ಈ ಇಬ್ಬರು ಪುರುಷ ಶ್ರೇಷ್ಠರ ಮೇಲೆ ಬಾಣಗಳನ್ನು ಸುರಿಸ್ತಾರೆ. ಅವರು ಮತ್ತೆ ಅನೇಕ ಯೋಧರ ಪ್ರಾಣವನ್ನು ತಗೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲು ಯಾವ ರೀತಿ ಕೌರವ ಸೈನ್ಯ ಓಡ್ ಹೋಗ್ತಾ ಇತ್ತೋ ಅದೇ ರೀತಿ ಈಗ ನಿಮ್ಮ ಪಿತೃಗಳಾದ ಭೀಷ್ಮರು ಪಾಂಡವರ
ದಳ ಓಡೋ ಹಾಗೆ ಮಾಡ್ತಾರೆ. ಈಗ ಪಾಂಡವರ ಕಡೆ ಇರೋರು ಓಡೋ ಹಾಗೆ ಭೀಷ್ಮರು ಮಾಡ್ತಾರೆ. ಅದೇ ಸಮಯಕ್ಕೆ ಪಾಂಡವ ಪಕ್ಷದ ವೀರರು ನೂರಾರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಸಾಯ್ತಾ ಇದ್ರು. ಅವರು ಯಾವ ರೀತಿ ನಿರುತ್ಸಾಹಿಗಳಾಗಿದ್ರು ಅಂತಂದರೆ, ಮಧ್ಯಾಹ್ನ ಕಾಲದ ಸೂರ್ಯನ ಹಾಗೆ ತೇಜಸ್ವಿ ಭೀಷ್ಮರ ಕಡೆ ನೋಡೋದಕ್ಕಾಗ್ತಾ ಇರಲಿಲ್ಲ. ಪಾಂಡವರ ಕಡೆಯವರು ದಂಗಾಗಿ ಭೀಷ್ಮರ ಆ ಅಮಾನವೀಯ ಪರಾಕ್ರಮವನ್ನು ನೋಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಸಾಮಾನ್ಯ ಮನುಷ್ಯರು ಮಾಡೋಕ್ಕಾಗದೇ ಇರುವಂಥದ್ದನ್ನು ಅವರು ಮಾಡ್ತಾ ಇದ್ದಾರೆ. ಅದನ್ನು ಅಮಾನವೀಯ ಪರಾಕ್ರಮ ಅಂತ ಹೇಳ್ತಾರೆ. ಸೊ ವಿಶೇಷತೆ ಇರುವಂಥವ್ರು ಭೀಷ್ಮರು. ಆ ಸಮಯದಲ್ಲಿ ಕೆಸರಿನಲ್ಲಿ ಸಿಕ್ಕಾಕೊಂಡಿರುವ ಹಸುವಿನ ಹಾಗೆ ಓಡ್ತಾ ಇರುವಂತಹ ಪಾಂಡವರ ಸೈನ್ಯಕ್ಕೆ ತನ್ನನ್ನು ರಕ್ಷಿಸುವ ಯಾವುದೇ ರಕ್ಷಕರು ಕಾಣಿಸ್ತಾ ಇರಲಿಲ್ಲ. ನಮಗೆ ಯಾರು ರಕ್ಷಣೆ ಕೊಡ್ತಾರೆ ಅನ್ನೋದೇ ಗೊತ್ತಿಲ್ಲ, ಅವರಿಗೆ ಓಡ್ ಹೋಗ್ತಾ ಇದ್ದಾರೆ. ಈ ರೀತಿ ಶಕ್ತಿವಂತರಾದಂತಹ ಭೀಷ್ಮರು ಪಾಂಡವರ ಬಲಹೀನರಾದ ವೀರರನ್ನು ಇರುವೆ ಹಾಗೆ ಹೊಸ್ಕಾಗ್ತಾ ಇದ್ರು. ಇದೇ ಸಮಯಕ್ಕೆ ಭಗವಂತ ಸೂರ್ಯ ಮುಳುಗೋದಕ್ಕೆ ಶುರುವಾದ. ಅದರಿಂದ ದಿನವಿಡೀ ಯುದ್ಧದಿಂದ ಸುಸ್ತಾಗಿದ್ದಂತಹ ಸೈನ್ಯ ಯುದ್ಧವನ್ನು ನಿಲ್ಲಿಸ್ಬೇಕಪ್ಪ, ಸಾಕು ಯುದ್ಧ ಮಾಡಿದ್ದು ಅಂತ ಅವರಿಗೆ ಅನಿಸುತ್ತೆ. ಅಂದರೆ ಅಲ್ಲಿಗೆ ಆ ದಿನದ ಯುದ್ಧ ಮುಗಿಯುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.